ಆದಿಕಾಂಡ ಅಧ್ಯಾಯ 16. ಇಷ್ಮಾಯೇಲನ ಜನನ. ಆ ಬ್ರಾಹ್ಮಣ ಹೆಂಡತಿ ಸಾರೇಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಈಜಿಪ್ಟ್ ದೇಶದವರಾದ ಹಾಗರಳೆಂಬ ಒಬ್ಬ ದಾಸಿ ಇದ್ದಳು. ಹಿಂದೆ ಸಾರೇಳು ಆ ಬ್ರಾಹ್ಮಣಿಗೆ, ನೋಡಿ, ನನಗೇನು ಸರ್ವೇಶ್ವರ ಸ್ವಾಮಿ ಮಕ್ಕಳನ್ನು ದಯಪಾಲಿಸಲಿಲ್ಲ. ನೀವು ನನ್ನ ದಾಸಿಯನ್ನು ಸೇರಬೇಕು. ಬಹುಶಃ ಅವಳ ಮೂಲಕವಾದರೂ ನನಗೆ ಮಕ್ಕಳಾದೀತು ಎಂದು ಹೇಳಿದಳು. ಆ ಬ್ರಾಹ್ಮಣನು ಆಕೆಯ ಮಾತಿಗೆ ಸಮ್ಮತಿಸಿದನು. ಹೀಗೆ 10 ವರ್ಷ ಕಾನಾನ್ ನಾಡಿನಲ್ಲಿ ವಾಸ ಮಾಡಿದ ಮೇಲೆ ಆ ಬ್ರಾಹ್ಮಣ ಹೆಂಡತಿ ಸಾರೇಯಳು ಈಜಿಪ್ಟಿನ ಹಾಗರಳೆಂಬ ದಾಸಿಯನ್ನು ತನ್ನ ಗಂಡನಿಗೆ ಉಪಪತ್ನಿಯಾಗಿ ಒಪ್ಪಿಸಿದಳು. ಆ ಬ್ರಾಹ್ಮಣನು ಹಾಗರಳನ್ನು ಕೂಡಿದನು. ಅವಳು ಗರ್ಭಿಣಿಯಾದಳು. ತಾನು ಗರ್ಭಿಣಿಯಾದೇನೆಂದು ತಿಳಿದ ಅವಳು ತನ್ನ ಯಜಮಾನಿಯನ್ನೇ ತಾತ್ಸಾರ ಮಾಡತೊಡಗಿದಳು. ಆಗ ಸಾರೇಯಳು ಆ ಬ್ರಾಹ್ಮಣಿಗೆ, ನನಗೆ ಅನ್ಯಾಯವಾಗುತ್ತಿದೆ, ಇದಕ್ಕೆ ನೀವೇ ಹೊಣೆ. ನನ್ನ ದಾಸಿಯನ್ನು ನಿಮಗೆ ಉಪಪತ್ನಿಯಾಗಿ ಕೊಟ್ಟೆನಷ್ಟೇ. ಇವಳು ತಾನು ಗರ್ಭಿಣಿಯಾದೆನೆಂದು ತಿಳಿದದೆ ನನ್ನನ್ನು ತಾತ್ಸಾರ ಮಾಡುತ್ತಿದ್ದಾಳೆ. ಈಗ ಸರ್ವೇಶ್ವರ ಸ್ವಾಮಿಯೇ ನಿಮಗೂ ನನಗೂ ನ್ಯಾಯ ತೀರಿಸಬೇಕು ಎಂದು ದೂರಿದಳು. ಅದಕ್ಕೆ ಆ ಬ್ರಾಹ್ಮಣನು, ನಿನ್ನ ದಾಸಿ ನಿನ್ನ ಕೈಯಲ್ಲೇ ಇದ್ದಾಳೆ, ನಿನಗಿಷ್ಟ ಬಂದಂತೆ ಮಾಡು ಎಂದು ಬಿಟ್ಟನು. ಬಳಿಕ ಸಾರೇಯಳು ಕೊಡುತ್ತಿದ್ದ ಕಿರುಕುಳವನ್ನು ತಾಳಲಾರದೆ ಹಾಗರಳು ಓಡಿ ಹೋದಳು. ಮರಳುಗಾಡಿನಲ್ಲಿ ಶೂರಿಗೆ ಹೋಗುವ ಹಾದಿ ಪಕ್ಕದಲ್ಲಿದ್ದ ಒಂದು ಒರತೆಯ ಬಳಿ ಸ್ವಾಮಿಯ ದೂತನು ಅವಳನ್ನು ಕಂಡನು. ಸಾರೇಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುತ್ತಿರುವೆ ಎಂದು ವಿಚಾರಿಸಿದನು. ನನ್ನ ಯಜಮಾನಿ ಸಾರೇಯಳ ಬಳಿಯಿಂದ ಓಡಿ ಹೋಗುತ್ತಿದ್ದೇನೆ ಎಂದು ಉತ್ತರ ಕೊಟ್ಟಳು. ಅದಕ್ಕೆ ಆ ದೂತನು, ನಿನ್ನ ಯಜಮಾನಿಯ ಬಳಿಗೆ ಹಿಂತಿರುಗು, ಅವಳಿಗೆ ತಗ್ಗಿ ನಡೆದುಕೋ ಎಂದು ತಿಳಿಸಿದನು. ಅದೂ ಅಲ್ಲದೆ ಸ್ವಾಮಿಯ ದೂತನು ನಿನ್ನ ಸಂತಾನವನ್ನು ಲೆಕ್ಕಿಸಲಾಗದಷ್ಟು ದೊಡ್ಡದಾಗಿಸುವೆನು ಎಂದು ಹೇಳಿ ಇಂತೆಂದನು, ಹುಟ್ಟುವನು ಮಗನೊಬ್ಬನು ಗರ್ಭಿಣಿಯಾದ ನಿನಗೆ ಇಷ್ಮಾಯೇಲೆಂಬ ಹೆಸರನ್ನು ಇಡು ಅವನಿಗೆ. ಕಾರಣ ಸರ್ವೇಶ್ವರ ಕಿವಿಗೊಟ್ಟಿಹನು ನಿನ್ನ ಮೊರೆಗೆ. ಬಾಳುವನವನು ಕಾಡು ಕತ್ತೆಯಂತೆ, ಎತ್ತುವನು ಕೈಯನ್ನು ಎಲ್ಲರ ಮೇಲೆ, ಎತ್ತುವರೆಲ್ಲರೂ ಕೈ ಅವನ ಮೇಲೆ. ಬಾಳುವರು ಸೋದರರಿಗೆ ಎದುರು ಬದುರಾಗೆ. ಹಾಗರಳು ನನ್ನನ್ನು ನೋಡುವಾತ ದೇವರನ್ನು ನಾನಿಲ್ಲೇ ನೋಡಿಬಿಟ್ಟೆನಲ್ಲ ಎಂದುಕೊಂಡು ತನ್ನ ಸಂಗಡ ಮಾತನಾಡಿದ ಸರ್ವೇಶ್ವರ ಸ್ವಾಮಿಗೆ ಎಲ್ಲವನ್ನೂ ನೋಡುವಾತ ದೇವರೆಂದು ಹೆಸರಿಟ್ಟಳು. ಈ ಕಾರಣ ಅಲ್ಲಿದ್ದ ಬಾವಿಗೆ ಲಹಿ ರೋಹಿ, ನನ್ನನ್ನು ನೋಡುವ ಜೀವ ಸ್ವರೂಪನ ಬಾವಿ ಎಂದು ಹೆಸರಾಯಿತು. ಹಾಗರಳು ಆ ಬ್ರಾಹ್ಮಣಿಗೆ ಒಬ್ಬ ಮಗನನ್ನು ಹೆತ್ತಳು. ಆ ಬ್ರಾಹ್ಮಣನು ಅವನಿಗೆ ಇಷ್ಮಾಯೇಲ್ ಎಂದು ಹೆಸರಿಟ್ಟನು. ಆಗ ಆ ಬ್ರಾಹ್ಮಣಿಗೆ 86 ವರ್ಷವಾಗಿತ್ತು.